ರಾಜಮೌಳಿಯವರ ಮುಂದಿನ ಸಿನಿಮಾ ವಾರಣಾಸಿಯಲ್ಲಿ ಟೈಮ್ ಟ್ರಾವೆಲ್ ಇದೆ. ಅದು ಕೂಡ ಎಲ್ಲಿಗೆ ಅಂದರೆ ಅದು ರಾಮಾಯಣ ನಡೆದಂಥ ಸಮಯಕ್ಕೆ, ತ್ರೇತಾಯುಗಕ್ಕೆ. ಈ ಕಾನ್ಸೆಪ್ಟ್ ಏನೋ ಎಕ್ಸೈಟಿಂಗ್ ಆಗಿದೆ ಅಲ್ವಾ? ರೀಸೆಂಟಾಗಿ ರಾಜಮೌಳಿಯವರ ಹೊಸ ಸಿನಿಮಾ ಅನೌನ್ಸ್ ಆಯಿತು. ಆ್ಯಂಡ್ ಅದಕ್ಕಾಗಿ ಒಂದು ದೊಡ್ಡ ಇವೆಂಟನ್ನು ಮಾಡಿ ಒಂದು ಗ್ಲಿಮ್ಸನ್ನು ಕೂಡ ಅವರು ರಿಲೀಸ್ ಮಾಡಿದ್ರು. ಆ ಗ್ಲಿಮ್ಸಲ್ಲಿ ಇದ್ದಂಥ ಅಷ್ಟು ಜಾಗಗಳಲ್ಲಿ ನಾವು ಮಹೇಶ್ ಅವರನ್ನು ನೋಡ್ಬೋದು. ಅದು ಆಫ್ರಿಕಾ ಫಾರೆಸ್ಟ್ ಆಗಿರಲಿ, ಅಂಟಾರ್ಟಿಕಾ ಆಗಿರಲಿ, ಅಥವಾ ಉಗ್ರಬಟ್ಟಿ ಕೇವ್ ಆಗಿರಲಿ, ಇವೆಲ್ಲದರಲ್ಲೂ. ಹಾಗೆಯೇ ಈ ರಾಮ ವರ್ಸಸ್ ಕುಂಭಕರ್ಣನ ಯುದ್ಧದ ಫ್ರೇಮ್ ಏನಿದೆ, ಅಲ್ಲೂ ಕೂಡ ಈ ಹನುಮಂತನ ಬಾಲದ ಮೇಲೆ ರಥವನ್ನು ಓಡಿಸ್ಕೊಂಡು ಬರ್ತಿರೋ ಹಾಗೆ. ಆ್ಯಂಡ್ ಅವರ ಹಿಂದೆ ಪೃಥ್ವಿರಾಜ್ ಅವರು ಕೂಡ ಅವರ ವೀಲ್ ಚೇರ್ ಜೊತೆಗೆ ಕಾಣಿಸ್ತಾ ಇದ್ದಾರೆ. ಸೊ 2027ರಲ್ಲಿ ಇರುವಂಥ ಪಾತ್ರಗಳು ಟೈಮ್ ಟ್ರಾವೆಲ್ ಮಾಡಿಕೊಂಡು ತ್ರೇತಾಯುಗಕ್ಕೆ ಹೋಗ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದಾರೆ? ಸ್ಪೆಷಲಿ ಇದೇ ಯುಗಕ್ಕೆ, ಇದೇ ಸಮಯಕ್ಕೆ ಏನಕ್ಕೆ ಟ್ರಾವೆಲ್ ಮಾಡಬೇಕಾಯ್ತು? ಅಲ್ಲಿ ಅಂಥದ್ದೇನಿದೆ? ಸಂಜೀವಿನಿನ ಅಥವಾ ಇನ್ನೊಂದೇನಾದರೂ ಬೇರೆನಾ? ಏನಂತೀರ? ನಾರ್ಮಲಿ ಪ್ರತಿ ಸಾರಿ ಸಿಂಪಲ್ ಕಥೆಗಳನ್ನು ತಗೊಂಡು ಮುಂಚೆನೇ ಫುಲ್ ಕಥೆಯನ್ನು ಹೇಳ್ತಾ ಇದ್ದಂಥ ರಾಜಮೌಳಿಯವರು ಈ ಸಾರಿ ಇಷ್ಟು ದೊಡ್ಡ ಕಾನ್ಸೆಪ್ಟ್ ಟೈಮ್ ಟ್ರಾವೆಲ್ನ ತಗೊಂಡು ಹುಳ ಬಿಟ್ಟಿದ್ದಾರೆ. ಬಟ್ ಇದು ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾವು 1.5 ವರ್ಷ ಇನ್ನೂ ಕಾಯಲೇಬೇಕು. ಮತ್ತೆ ಸಿಗೋಣ.